ನವಲಗುಂದ ಪಟ್ಟಣದ ತಾಲೂಕು ಪಂಚಾಯತ್ ಆವರಣದಲ್ಲಿ ಇರುವ ನವಲಗುಂದ ಶಾಸಕ ಎನ್.ಎಚ್. ಕೋನರೆಡ್ಡಿ ಅವರ ಕಚೇರಿ ಎದುರು ಒಳ ಮೀಸಲಾತಿ ಜಾರಿ ಮಾಡುವಂತೆ ಆಗ್ರಹಿಸಿ ತಾಲೂಕಾ ಮಾದಿಗ ಮತ್ತು ಮಾದಿಗ ಉಪಜಾತಿಗಳ ಸಂಘಟನೆ ಒಕ್ಕೂಟ ತಮಟೆ ಬಾರಿಸುವ ಮೂಲಕ ಪ್ರತಿಭಟನೆ ನಡೆಸಿದರು. ಪ್ರತಿಭಟನಾಕಾರರು ಅಧಿವೇಶನದಲ್ಲಿ ಒಳ ಮೀಸಲಾತಿ ಜಾರಿ ಮಾಡುವ ಸಂಬಂಧ ಧ್ವನಿ ಎತ್ತಬೇಕು. ಚಳಿಗಾಲದ ಅಧಿವೇಶನದಲ್ಲಿ ಕಾಲಹರಣ ಮಾಡದೆ ಮಾದಿಗ ಸಮಾಜಕ್ಕೆ ಸಿಗಬೇಕಾದ ಸವಲತ್ತುಗಳು ಹಾಗೂ ಒಳ ಮೀಸಲಾತಿ ಜಾರಿ ಮಾಡುವ ಸಂಬಂಧ ಚರ್ಚೆ ನಡೆಸಬೇಕು, ಅಲ್ಲದೆ ಸದನದಲ್ಲಿ ಈ ಪ್ರಶ್ನೆ ಎತ್ತಬೇಕು ಎಂದು ಆಗ್ರಹಿಸಿ ಮನವಿ ಸಲ್ಲಿಸಿದರು. ಮನವಿ ಸ್ವೀಕರಿಸಿ ಮಾತನಾಡಿದ ಶಾಸಕ ಕೋನರೆಡ್ಡಿ, ಈ ಬಗ್ಗೆ ಸರ್ಕಾರ ಈಗಾಗಲೇ ಆಲೋಚನೆ ನಡೆಸಿದೆ. ನಿಮ್ಮ ಧ್ವನಿಯಾಗಿ ನಾನು ಬೆಂಬಲವಾಗಿ ಇರುತ್ತೇನೆ ಎಂದರು. ಈ ವೇಳೆ ಕುಮಾರ ಮಾದರ, ವಾಸು ದೊಡ್ಡಮನಿ, ಶಿವು ಪೂಜಾರ್, ಕೃಷ್ಣ ಮಾದರ್, ನಿಂಗಪ್ಪ ಕೆಳಗೇರಿ, ಪ್ರಭು ಮಾದರ, ರವಿ ಬೆಂಡಿಗೇರಿ, ಶರಣಪ್ಪ ನಾಗಣ್ಣವರ, ಶಿವಲಿಂಗಪ್ಪ ದೊಡ್ಡಮನಿ, ನಾಗಪ್ಪ ಮಾದರ, ಶಿವಾನಂದ ಮಾದರ, ಶಂಕ್ರು ಹುಣಸಿಮರದ ಹಾಗೂ ಹಿರಿಯರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಉಪಜಾತಿಗಳ ಸಂಘಟನೆಗಳ ಒಕ್ಕೂಟದಿಂದ ಇಂದು ರಾಜ್ಯಾದ್ಯಂತ ನೀವೇನು ಕರೆ ಕೊಟ್ಟಿರಿ, ಆಯಾ ಶಾಸಕರ ಮನೆ ಮುಂದೆ ಅಥವಾ ಕಚೇರಿಗಳ ಮುಂದೆ ತಮಟೆ ಬಡಿಯೋ ಒಂದು ಹೋರಾಟದ ರೂಪರೇಷೆಯನ್ನು ನಾನು ನೋಡಿದೆ. ಇದು ಭಾಳ ದಿವಸದ ಹೋರಾಟ. ಹಿಂದೆ ಹನುಮಂತಪ್ಪ ಅಲ್ಕೊಡೋರು, ನಾವು ಎಲ್ಲರೂ ಕೂಡಿ ಇಟ್ಕೊಂಡು ಧಾರವಾಡದಲ್ಲಿ ಸಭೆ ಮಾಡಿದ್ವಿ. ಆ ಸಭೆ ಆದ ನಂತರ ಪ್ರಾರಂಭ ಆದದ್ದು ಹೋರಾಟ. ನಿಮ್ಮ ಸಮಾಜಕ್ಕೆ ಒಳ ಮೀಸಲಾತಿಯನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆಗಳು ಭಾಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆದವು. ಮೊದಲೇಕ ಮಾಧುಸ್ವಾಮಿ ವರದಿ ಎಂದು ಮಾಡಿದರು, ಸದಾಶಿವ ಆಯೋಗದ ವರದಿ ಆಯಿತು. ನಂತರದಲ್ಲಿ ನಾಗಮೋಹನ್ ದಾಸ್ ಅವ್ರ ನೇತೃತ್ವದಲ್ಲಿ ಒಂದು ಸಮಿತಿ ಆಯಿತು. ಆ ಸಮಿತಿಗಳಿಗೆ ಇನ್ನೂ ಅದು ಕಾರ್ಯಾರಂಭ ಮಾಡಬೇಕಾಗಿದೆ. ಒಂದು ಯಾವುದೇ ಒಳ ಮೀಸಲಾತಿ ಜಾರಿ ಮಾಡೋ ಪೂರ್ವದಲ್ಲಿ ಈಗಾಗಲೇ ಭಾಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆಯಾಗಿ ಒಂದು ಅಂತಿಮ ಹಂತಕ್ಕೆ ಬಂದಿದೆ. ಆ ಅಂತಿಮ ಹಂತ ಸರ್ಕಾರ ತೆಗೆದುಕೊಳ್ಬೇಕಂದ್ರೆ ನಿಮ್ಮ ಪರವಾಗಿ ಧ್ವನಿ ಎತ್ತಕ್ಕಂಥದ್ದು ನನ್ನ ಕರ್ತವ್ಯ. ಆ ಕರ್ತವ್ಯನ ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳುವುದರೊಂದಿಗೆ ತಾವೇನು ಇವತ್ತು ಹೋರಾಟ ಮಾಡಕತ್ತೀರಿ, ನೀವು ನಿಮ್ಮ ಹಕ್ಕಿಗಾಗಿ ಮಾಡತ್ತೀರಿ, ಹೊತ್ತಾಗಿ ಬೇರೆ ವ್ಯವಸ್ಥೆ ಅಲ್ಲ. ನಿಮ್ಮ ಸಮಾಜಗಳಲ್ಲಿ ಕೆಲವು ಪರ ವಿರೋಧಗಳು ಕೆಲವು ಇದ್ದು, ನಿಮ್ಮ ಸಮಾಜ ನಿಮ್ಮದಲ್ಲ, ಬೇರೆ ಬೇರೆ ಸಂಘಟನೆಗಳಿಂದ ಇವತ್ತು ಎಲ್ಲ ಕಡೆ ಒಂದು ಕಡೆಯಾಗಿ ಕೊಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಆಗಲೇ ತೆಗೆದುಕೊಂಡ್ರೆ ಮೊನ್ನೆ ಸಂಪುಟ ಸಭೆಯಲ್ಲಿ ಕೂಡ ಇದ್ರ ಬಗ್ಗೆ ಚರ್ಚೆಯಾಗಿ ಒಂದು ಅಂತಿಮ ನಿರ್ಣಯಕ್ಕೆ ಬಂದದ್ದು. ಅದು ಚರ್ಚೆಗೆ ಬರಲಿ. ನಾನು ನಿಮ್ಮ ಪರವಾಗಿ ಧ್ವನಿಯಾಗಿರ್ತೀನಿ ಅನ್ನೋದನ್ನು ಎಲ್ಲರಿಗೂ ಗೊತ್ತೈತಿ. ಆ ಪ್ರಕಾರ ಇರ್ತೀನಿ.